ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದನೇ ನನ್ನ ಕದ್ದೂರ್ಯಾರು. ಬನ್ನಿ ಸರ್. ಮನೆಯಲ್ಲಿ ಸರ್? ಮನೆನಾ? ಹೌದು, ಬನ್ನಿ. ವಾವ್, ತೊಟ್ಟಿ ಮನೆ ಕಟ್ಟಬೇಕು ಅನ್ನೋದು ಬಹಳ ಆಸೆ ಇತ್ತು ನನಗೆ. ಹಪ್ಪಳ ಗಿಪ್ಪಳ ಸಂಡಿಗೆ ಎಲ್ಲ ಮಾಡಬಹುದು. ಪ್ರತಿಯೊಬ್ರು ಒಂದೊಂದು ವಿಷಯನ ಕಲಿಸ್ತಾ ಇವತ್ತೇ ನೀವು ನೋಡ್ತಿದ್ದೀರಿ ಹೊರಟ ಪ್ರಶಾಂತ್ ಅಂತಿದ್ದೀರಿ. ಅವನಾಗಿರೋದಕ್ಕೆ ಅವರೆಲ್ಲರೂ ಕಾರಣನೇ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಹೊರಟ ಐ ಲವ್ ಯು ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು. ಎಂಥ ಒಳ್ಳೆ ಸಿನಿಮಾ ಮಾಡಿದ್ರು. ಹಾಡುಗಳಂತೂ ಸೂಪರ್ ಹಿಟ್ ಆಗಿತ್ತು, ನೀವೆಲ್ಲರೂ ಕೇಳಿರ್ತೀರಿ. ಹೌದು, ಇತ್ತೀಚೆಗೆ ನಮ್ಮ ಹೊರಟ ಸಿನಿಮಾದ ಪ್ರಶಾಂತ್ ಅವರು, ಅದರ ನಾಯಕ ನಟ ಪ್ರಶಾಂತ್ ಅವರು ಎಲ್ಲೋ ಕಾಣ್ತಿರಲಿಲ್ಲ ಅಂತ ಅಂದ್ಕೊಂಡಾಗ ಅವ್ರನ್ನ ಭೇಟಿ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ನೋಡೋಣ ಪ್ರಶಾಂತ್ ಅವ್ರ ಲೈಫ್ ಹೇಗಿದೆ ಅಂತ ಬಂದು. ಸ್ನೇಹಿತರೆ, ಸ್ವಾಗತ ನಿಮಗೆ ಹೊರಟ ಪ್ರಶಾಂತ್ ಅವರ ಬದುಕಿಗೆ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ, ಒಬ್ಬ ನಾಯಕ ನಟ ಆಗಿ ಬೆಳೆದ್ರಲ್ಲ, ಹೇಗೆ ಕೇಳೋಣ ಕಥೆ. ಆ ನಂತರ ಹೊರಟ ಬಂದ ನಂತರ ಅವ್ರ ಸಿನಿಮಾಗ್ರಾಫಿ ಹಾಕೋ ಸ್ವಲ್ಪ ಕಡಿಮೆ ಆಯಿತು. ಸೊ ಅದು ಏನು ಅಂತ ಕೂಡ ಕೇಳೋಣ. ಸ್ನೇಹಿತರೆ, ಸ್ವಾಗತ ನಿಮಗೆ ಹೊರಟ ಪ್ರಶಾಂತ್ ಅವರ ಬದುಕಿಗೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಇದು ಪ್ರಶಾಂತ್ ಅವರ ಮನೆ. ಇದು ಆರ್ಮಿ ಸೆಕೆಂಡ್ ಸ್ಟೇಜಲ್ಲಿ. ನೀವು ಅವ್ರ ಮನೆ ಕೂಡ ನೋಡೋಣ. ಚಿಕ್ಕ ಗೇಟು, ಲಿಫ್ಟ್ ಇದೆ. ಸೊ ನೀವು ನಮ್ಗೆ ಕರ್ಕೊಂಡು ಹೋಗಿ ಬಂದಾ? ಬಾಯ್, ಥ್ಯಾಂಕ್ ಯು. ಪ್ರಶಾಂತ್, ಇದು ಲಿಫ್ಟಲ್ಲಿದ್ದೀವಿ. ಹಾಂ ಸರ್, ನಮಸ್ತೆ. ಪ್ರಶಾಂತ್ ಏನಿದೆ? ನಾವು ನೋಡಿ ಪ್ರಶಾಂತ್, ಇದು ಯಾವ ಪ್ರಶಾಂತ್ ಇದು? ಓ ಮೈ ಗಾಡ್. ಸ್ನೇಹಿತರೆ, ನಮ್ಮ ಪ್ರಶಾಂತ್ ಇವರು. ಸ್ನೇಹಿತರೆ, ಸರ್ ಸ್ವಾಗತ. ಕಲಾಮಾಧ್ಯಮಕ್ಕೆ ಸ್ವಾಗತ ಸರ್. ನಿಮಗೂ ಕೂಡ ಸ್ವಾಗತ. ನಮಸ್ತೆ. ಸೊ ಹೇಗಿದ್ದೀರಿ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹೇಗಿದ್ದೀರಿ? ಒಳ್ಳೆ ಬೇಸ್ ವಾಯ್ಸ್ ನಿಮ್ಮದು. ಸೊ ಸ್ನೇಹಿತರೆ, ನೀವು ಯಾರೋ ಕಣ್ಣನ್ನಿಟ್ಟು ಹಾಡು ನೋಡಿದ್ರಲ್ಲ, ಏನು ಎನರ್ಜಿ, ಏನು ಪವರ್ಫುಲ್ ಪರ್ಫಾರ್ಮೆನ್ಸ್ ನಮ್ಮ ಪ್ರಶಾಂತ್ ಅವ್ರದ್ದು. ಸೊ ಯಾಕೆ ಫುಲ್ ಚೇಂಜ್ ಆಗಿಬಿಟ್ಟಿದ್ರಲ್ಲ, ಆಗ್ಬಿಟ್ಟಿದ್ರಲ್ಲ ಸಿನಿಮಾ ಗೆಟಪ್. ಇವಾಗ ಏನು ಹೊಸ ಸಿನಿಮಾ ಕೆಲಸ ನಡೀತಿದೆ, ಆ ಗೆಟಪ್ ಅಲ್ಲಿ ಇದ್ದೀನಿ. ಓ, ಸಿನಿಮಾ ಗೆಟಪ್? ಪ್ರಶಾಂತ್ ಗೆಟಪ್ ಅಲ್ಲ? ಅಲ್ಲ. ಓ ಗ್ರೇಟ್, ಸೂಪರ್. ಆರ್ಮಿ ಸೆಕೆಂಡ್ ಸ್ಟೇಜ್. ಎಸ್. ತುಂಬಾ ದೊಡ್ಡವರು ಇರೋ ಏರಿಯಾ ಅಂತ ಕೇಳ್ಪಟ್ಟಿದ್ದೀನಿ. ಹಂಗಂತಾರೆ. ನೀವು ದೊಡ್ಡವರು ಇರ್ತಾನೆ? ಎಲ್ಲರೂ ದೊಡ್ಡವರೇ. ಬನ್ರಿ. ನೀವು ಹೇಗಿದ್ದೀರಿ? ಮನೆಯಲ್ಲೆಲ್ಲ ಹೇಗಿದ್ದಾರೆ? ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಥ್ಯಾಂಕ್ ಯು. ಬನ್ನಿ ಸರ್. ಮನೆಯಲ್ಲಿ ಸರ್? ಮನೆನಾ? ಹೌದು, ಬನ್ನಿ. ವಾವ್, ಮನೆ. ಏನಿಷ್ಟು ಒಂಥರ ಲುಕ್ಸ್ ವೆರಿ ಡಿಫ್ರೆಂಟ್. ಆಕ್ಚುಲಿ ತೊಟ್ಟಿ ಮನೆ ಕಟ್ಟಬೇಕು ಅನ್ನೋದು ಬಹಳ ಆಸೆ ಇತ್ತು ನನಗೆ. ಮೇಲ್ಗಡೆ ತೊಟ್ಟಿ ಮಾಡೋಕ್ಕಾಗಲ್ಲ ಅಂತೇಳಿ ಸೀಲಿಂಗ್ ಮಾತ್ರ ಹೀಗೆ ಮಾಡಿ ತೊಟ್ಟಿ ಮನೆ ಫೀಲ್ ಮಾಡಬೇಕು ಅಂತೇಳಿ ಮಾಡಿದ್ದೀನಿ. ಪ್ರಶಾಂತ್ ಆಕ್ಚುಲಿ ನಮ್ಮ ಸ್ಕೂಲಲ್ಲಿ ನಮ್ಮ ಜೂನಿಯರ್. ಹೌದು, ಸ್ಕೂಲಲ್ಲಿ ಮಾತ್ರ ಜೂನಿಯರ್, ಲೈಫಲ್ಲಿ ಸೀನಿಯರ್. ಏನಿಲ್ಲ. ಜೊತೆಲಿ ಕಳೆದಂತ ದಿನಗಳು, ಸಮಯಗಳು. ಇನ್ನ ನಿನ್ನೆ ಮೊನ್ನೆ ನಿಮ್ಮ ಮನೆ ಮುಂದೆ ಹೋಗೋ ರೋಡ್ ನೆನಪಿದೆ. ಕಾಂತ ನೋಡ್ಕೊಂಡು ಮನೆಗೆ ಬರ್ತಿದ್ದ ನೆನಪಿದೆ. ಖುಷಿ ಆಗತ್ತೆ ಹಣದಿನೆಲ್ಲ ನೆನ್ಪಿಟ್ಕೊಂಡಿರೋದಕ್ಕೆ. ಬಾಲ್ಯ ಯಾವತ್ತು ಎಂತ ದೊಡ್ಡವನು ಕಾಡೋ ಅಂತ ದಿನಗಳಂತೆ ಬಾಲ್ಯ. ಯಾವಾಗ ಕಟ್ಟಿದ್ದು ಅಥವಾ ಕಟ್ಸಿದ್ದು? ಅಲ್ಲ, ಇದು ಆಯ್ತು ಒಂದು 1 year ಬ್ಯಾಕ್ ಮಾಡಿದಂಥದ್ದು. ಓಕೆ, 1 year ಬ್ಯಾಕ್. ಅದಕ್ಕೆ ಮೊದಲು ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದು, ಅದಾದ್ಮೇಲೆ ಇವಾಗ ಇಲ್ಲಿ ಶಿಫ್ಟ್ ಆಗಿದೆ. ಸೊ ಇಡೀ ಬಿಲ್ಡಿಂಗ್ ನಿಮ್ದು ಫ್ರಮ್. ಸೊ ಅದೇನೋ ಒಂದು ಬ್ಯೂಟಿ ಪಾರ್ಲರ್ ಇತ್ತಲ್ಲ, ಏನದು ಮನೆಯವರೇನೋ ಮಾಡಿದ್ದಾರೆ. ಸೊ ಇದೇನಾದ್ರು ನೀವು ಬೇಸ್ಮೆಂಟ್ ಗ್ರೌಂಡ್ ಫ್ಲೋರ್ ಇದ್ರೆ ಇಲ್ಲಿ ತೊಟ್ಟಿ ಕಟ್ತಿದ್ರಿ, ಅದೇ ಹಳ್ಳಿ ತೊಟ್ಟಿ ಮನೆ. ಇಲ್ಲಿ ಮಾಡ್ಕಾಗಲ್ವ ಅಂತ? ಆಗಲ್ಲ. ಬಟ್ ಈಗ ಹೆಂಗ್ ತಡ್ಕೋತೀರಿ ಹೀಟ್ ಗೀಟ್ ಎಲ್ಲ? ಅಭ್ಯಾಸ ಆಗೋಗಿದೆ. ಏನು ಗಾಳಿ ಬೆಳಕು ಚೆನ್ನಾಗಿರುತ್ತೆ ಅಂತೇಳಿ ಈಗ ಇದನ್ನ ಮಾಡಿದ್ದೀನಿ. ಬಟ್ ಇದನ್ನ ಫುಲ್ ಕ್ಲೋಸ್ ಮಾಡ್ಬೋದು? ಬಟ್ ಕ್ಲೋಸ್ ಮಾಡಲ್ಲ, ನಾವು ಹಾಗೆ ಇರುತ್ತೆ. ಹೀಗೆ ಇರ್ತೀರಿ. ಇದು ಏನು ನೋಡಿ, ಉದಾಹರಣೆ ಸನ್ಲೈಟ್ ಹಪ್ಪಳ ಗಿಪ್ಪಳ ಸಂಡಿಗೆ ಎಲ್ಲ ಮಾಡಬಹುದು. ಇನ್ನೂ ಸೆಟ್ಲ್ ಆಗ್ತಿದ್ದೀರಾ ಅಂತ? ಈಗೆಲ್ಲ ಒಂದೊಂದು. ಓಕೆ. ಸೊ ಇದು ಓಪನ್ ಅಲ್ಲ, ವೆರಿ ಓಪನ್ ಕಿಚನ್. ಇಲ್ಲಿ ಹೆಂಚಿದ್ ಮಾಡ್ಕೊಂಡಿದ್ವಿ, ಅಂದ್ರೆ ಬಿಸಿಲು ಕಟ್ ಆಫ್ ಆಗತ್ತಲ್ಲ ಹೀಟ್ಗೆ ಅಂತೇಳಿ. ಹೌದು, ಇದು ತಂಪಿದೆ ಆಕ್ಚುಲಿ. ತಪ್ಪು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತ್ತೆ ತಪ್ಪು ಮಾಡ್ತಿದ್ಯಾ? ಪ್ರಶಾಂತ್ ಹುಟ್ಟಿದ್ದು ಯಡಿಯೂರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಸಾರಕ್ಕಿಲಿ ಫಸ್ಟ್ ನಾವಿದ್ದಂಥದ್ದು. ಅದಾದ್ಮೇಲೆ ಶಾರದಾನಗರ, ಏನು ನಿಮ್ಮ ಏರಿಯಾ ಪಕ್ಕದ ಏರಿಯಾದಲ್ಲಿ ಮನೆ ಮಾಡಿ ಅಲ್ಲಿಗೆ ಶಿಫ್ಟ್ ಆದಂಥದ್ದು. ಕನಕಪುರ ರೋಡ್. ಸೊ ಅಲ್ಲಿಂದ ಜೊತೆಲಿ ಶಾಲೆಯಲ್ಲಿ ಓದಂಥ ದಿನಗಳು ನನಗಿನ್ನ ಬಹಳ ಏನು ನೆನಪು. ಹೇಗೆ ಅಂತಂದ್ರೆ, ನಾವು ಸ್ಕೂಲಿಂದ ಮುಗಿಸ್ಕೊಂಡು ವಾಪಸ್ ಮನೆಗೆ ನಡ್ಕೊ ಬರ್ಬೇಕಾದ್ರೆ ನಾವೆಲ್ಲ ಯಾವ್ದನ್ನ ಸಿನಿಮಾ ನೋಡಿದ್ರೆ, ಯಾರಾದ್ರೂ ಇವಾಗ 4-5 ಜನ ನಾವೆಲ್ಲ ಒಟ್ಟಿಗೆ ಇದ್ರೆ, ಜೊತೆಲಿ ಯಾರಾದ್ರೂ ಒಬ್ರು ಯಾವ್ದಾರ ಒಂದು ಸಿನಿಮಾ ನೋಡಿದ್ರೆ ಆ ಕಥೆ ನಡ್ಕೊಬರ್ಬೇಕು ದಾರಿ ಉದ್ದಕ್ಕೂ. ಅಂದ್ರೆ ಆ ನಡೆಯೋ ಜರ್ನಿ ಆ ಸಿನಿಮಾ ಕಥೆಯಲ್ಲಿ ನಾವು ರೀಚ್ ಆಗೋ ಟೈಮ್ಗೆ ಹೆಂಡ್ ಆಗುವಂಥದ್ದು ಒಂದು ಅಭ್ಯಾಸ. ನಾನಾಗಿರ್ಬೋದು, ಇಲ್ಲ ನನ್ನ ಫ್ರೆಂಡ್ಸ್ ಯಾರೋ ಇನ್ನೊಬ್ರು ಯಾರೋ ಸಿನಿಮಾ ನೋಡಿರ್ತಾರೆ. ಹಂಗೆ ಕಥೆಗಳನ್ನ ಕೇಳ್ಕೊಂಡು ನಿಮ್ಮನೆ ರೋಡಲ್ಲೇ ಕಾಂತನ್ನ ಮಾತಾಡ್ಸ್ಕೊಂಡು, ಹಂಗೆ ಉಮೇಶನ್ನ ಮಾತಾಡ್ಸ್ಕೊಂಡು ಆ ದಿನಗಳು ನೆನ್ಸ್ಕೊಳ್ಳೋಕೆ ಚಂದ. ಶಾಲೆ ದಿನಗಳಿಗೆ ಬಂದರೆ ನಾನು 7th ಇದ್ದಾಗ ಉಷಾವಣಿ ಮೇಡಮ್ ಇರ್ಬೋದು,
ನಾನು SLC ಬರೋ ಟೈಮಲ್ಲಿ ನಮ್ಮ PT ಮೇಡಮ್, ಉಷಾ ಮೇಡಮ್ ಇರ್ಬೋದು, ಮುರಾಜು ಮಾಸ್ಟರ್ ಇರ್ಬೋದು, ಸಾವಿತ್ರಿ ಮೇಡಮ್ ಇರ್ಬೋದು, ನವನಿತಾ ಮೇಡಮ್ ಇರ್ಬೋದು, ಇವತ್ತು ಟಚ್ಚಲ್ಲಿದ್ದಾರೆ. ಏನು ಅಕ್ಕ ಹೇಳ್ತಿರ್ತಾರೆ ಯಾವಾಗಲೂ ಸಾವಿತ್ರಿ ಮೇಡಮ್, ಮುಂಚೆ ನಿಮ್ಮ ಟೈಮಲ್ಲಿ ಇದ್ದಂಥ ಒಂದು ಬಾಂಡಿಂಗು ಇವತ್ತಿಲ್ಲ ಕಂಡ್ರು. ಅಂದರೆ ಮಕ್ಕಳಿಗೆ ಅವಾಗೆಲ್ಲ ನಾವೆಲ್ಲ ಏನು ಲಾಸ್ಟ್ ಪೇಜ್ ಸ್ಟೂಡೆಂಟ್ ಆದ್ರೂ ಆ ಕನೆಕ್ಟಿವಿಟಿ ಇತ್ತಲ್ಲ, ಆ ಕನೆಕ್ಟಿವಿಟಿ ಇವತ್ತು ಚೆನ್ನಾಗಿದೆ. ಎಲ್ಲರೂ ಇವತ್ತು ಟಚ್ಚಲ್ಲಿದ್ದಾರೆ. ಶಂಕರ್ನಾಗ್ ಸರ್ದು ಏನು ಮಾತಾಡ್ತಿದ್ದೋ ನಾವು ಅವತ್ತು, ನಂಗೆ ಭಾಳ ಚೆನ್ನಾಗಿ ನೆನಪು. ಆಟೋರಾಜ ಸಿನಿಮಾ ಈವ್ನಿಂಗ್ ಪ್ಲೇ ಮಾಡಿದ್ದಾರೆ ಸಿನಿಮಾ. ಅವರ ಇದಾಗಿದ್ದು ಮಾರನೇ ದಿವಸಕ್ಕೆ ಮನೆ ಗೃಹ ಪ್ರವೇಶ, ಹೊಸ ಅಲ್ಲಿಗೆ ಬಂದಿದ್ದು ನಾವು ಶಾರದಾ ನಗರಕ್ಕೆ. ಹೌದು, ಸಾರಕ್ಕಿಯಿಂದ. ಬಾಡಿಗೆ ಮನೇಲಿದ್ರೆ ಹೌದು ಹೌದು, ಅಲ್ಲಿಗೆ ಶಿಫ್ಟ್ ಆದು. ಸೊ ಅಲ್ಲಿಂದನೂ ಮತ್ತೆ ಸಾರಕ್ಕಿಗೆ ಸ್ಕೂಲಿಗೆ ಬೈ ವಾಕ್. ಅವಾಗ ಪುಟ್ಟನಹಳ್ಳಿ ಕೆರೆ ಓಪನ್ ಇತ್ತು, JK ಮಲಯ ಕಾಲೇಜ್ ಇತ್ತು. ಸೊ ಹಂಗೆ ವಾಕ್ ಮಾಡ್ಕೊಂಡು ಎಲ್ಲರೂ ಹೋಗ್ತಿದ್ದು. ಸ್ಟೂಡೆಂಟ್ಸ್ ಲೈಫ್ ಯಾವಾಗಲೂ ಗೋಲ್ಡನ್ ಲೈಫ್ ಅಂತಿರ್ತಾರೆ, ಅದು ಅಕ್ಷರಶಃ ಸತ್ಯ. ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬರೂ ಒಂದೊಂದು ವಿಷಯನ ಕಲಿಸ್ತಾ ಇವತ್ತೇ ನೀವು ನೋಡ್ತಿದ್ದೀರಿ ಹೊರಟ ಪ್ರಶಾಂತ್ ಅಂತಿದ್ದೀರಿ. ಅವನಾಗಿರೋದಕ್ಕೆ ಅವರೆಲ್ಲರೂ ಕಾರಣನೇ. ಎಲ್ಲರೂ ಸೇರಿ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ನೋಡೋದಕ್ಕೆ ಸುಂದರವಾಗಿ ಚಾಕ್ಲೇಟ್ ಇರೋ ತರ ಇದೆಯಾ. ಅಪ್ಪ ಎಕ್ಸ್ಪೈರ್ ಆಗಿದ್ದಾರೆ, ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ಭಾವ ಇದ್ದಾರೆ, ಅಕ್ಕ ಮಗಳಿದ್ದಾಳೆ, ಅಜ್ಜಿ ಇದ್ದಾರೆ. ಅಪ್ಪ ಏನ್ ಮಾಡ್ತೀರಾ ಅವಾಗ ನೀವು? ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಹೋಗಿ, ಗೌರ್ಮೆಂಟ್ ಎಂಪ್ಲಾಯ್. ಎಸ್. ನನಗೆ ನೆನಪು, ನಮ್ಮಪ್ಪ ನನ್ನ ಬರ್ತಡೇ ಹೊಸ ಬಟ್ಟೆ ಹೊಲ್ದು ಕೊಡೋದು ಲೇಟ್ ಆಗಿದೆ. ಸ್ಕೂಲಿಗೆ ಬಂದಿದ್ದೀನಿ, ನಾನು ಪ್ರೇಯರ್ ಹಾಲಲ್ಲಿ ನಿಂತಿದ್ದೀನಿ. ಅಲ್ಲಿಂದ ಬಂದು ಬರ್ತಡೇಗೆ ಹೊಸ ಶರ್ಟ್, ಮತ್ತು ನಾನು ಬೇಜಾರು ಮಾಡ್ಕೊತೀನಿ ಅಂತೇಳಿ ಸ್ಕೂಲ್ ಹತ್ರ ಪ್ರೇಯರ್ ಹಾಲಿಗೆ ಬಂದು ಹೊಸ ಶರ್ಟ್ ಕೊಟ್ಟು, ಚಾಕ್ಲೇಟ್ ಕೊಟ್ಟು, ನೆನ್ನೆ ಮೊನ್ನೆ ನಡೆದಂಗಿದೆ ನೆನ್ಸ್ಕೊಂಡ್ರೆ ಎಲ್ಲವೂ ವರ್ಷಗಳು ಉಳ್ಳೋಗ್ತಾ ಇದ್ದಾವೆ. ಅವಾಗಿದ್ದು ಏನು ನಾವು ಪತ್ರಗಳು ಬರೀತಿದ್ದೋ, ಒಂದು ಏನು ಪದಗಳು ಬರೆಯೋಕ್ಕೆ ಖುಷಿ ಆಗೋದು. ಪ್ರೀತಿಯ ಅಕ್ಕ ಭಾವನಿಗೆ, ಅತ್ತೆ ಮಾವನಿಗೆ ಎಲ್ಲ ಕಾಗದಗಳು ಬರೀತಿದ್ದಂಥ ದಿನಗಳು. ಇವತ್ತು ನಾವು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಅವರಿಗೂ ಎಲ್ಲ ಫೋನಲ್ಲಿ ಆಗೋಗುತ್ತೆ. ಮುಂಚೆ ಯಾರನ್ನ ಊರಿಂದ ಬಂದಿದ ತಕ್ಷಣ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕಾಯ್ಕೊಂಡಿದ್ದು, ಅವರು ಪಾಪ ಅಲ್ಲಿಂದ ಬಂದಿರ್ತಾರೆ, ಲಗೇಜ್ ಎತ್ಕೊಂಡಿರ್ತಾರೆ ಅಂತ ಯಾರೋ ಒಬ್ರು ಮನೆಯವ್ರು ಅಲ್ಲಿಗೆ ಹೋಗಿ ಕರ್ಕೊಬರೋಂಥದ್ದು ಒಂದಿತ್ತು. ಈಗ ಓಲಾ ಓಬರ್ ಬುಕ್ ಮಾಡಿ ಬರ್ತಾರೆ ಮನೆಗೆ ಅಂತಾರೆ ಅಷ್ಟೇ. ಈ ಮನುಷ್ಯರು ಒಂಥರ ವಸ್ತುಗಳೇ, ಬುಕ್ ಮಾಡೋ ಬರುತ್ತೆ ನನಗೆ. ಎಸ್. ಸೊ ಆಮೇಲೆ 10th ಆದಮೇಲೆ 10th ಆಯಿತು. 10th ಆಗಿದ ತಕ್ಷಣನೇ ಅಗೇನ್ ಕೋಟೆ ಕಾಲೇಜು, ಮಾರ್ಕೆಟ್. ಕೋಟೆ ಕಾಲೇಜಿಗೆ ಬಂದು ನನ್ನ ಫ್ರೆಂಡ್ ನವನಿತಾ ಅಂತೇಳಿ ಇದ್ದ, ಅವನು TC ತಗೊಳಕ್ಕೆ ಅಂತೇಳಿ ಕೋಟೆ ಕಾಲೇಜಿಗೆ ಬಂದಿದ್ದೆ ನಾನು. ಆವಾಗ ಕೋಟೆ ಕಾಲೇಜ್ ನೋಡಿ, ಇಲ್ಲ ನಾನು ಸೇರ್ಕೊಂಡ್ರೆ ಕೋಟೆ ಕಾಲೇಜೇ ಸೇರ್ಕೋಬೇಕು ಅಂತೇಳಿ. ಅವಾಗ ಹುಚ್ಚ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅದೊಂದು ರಾ ಬ್ಯಾಕ್ ಡ್ರಾಪ್ ಕಾಲೇಜ್ ಇತ್ತು, ನೋಡಿದ್ರೆ ಹುಚ್ಚ ಸಿನಿಮಾದಲ್ಲಿ. ನೀವು ಮಾರ್ಕೆಟ್ ಕೋಟೆ ಕಾಲೇಜ್ ನೋಡಿದ್ರೆ ಆ ರಾ ಬ್ಯಾಕ್ ಡ್ರಾಪ್ ಕೋಟೆ ಕಾಲೇಜ್ ನಿಮಗೆ ಕಾಣುತ್ತೆ. ಹುಚ್ಚ ಸಿನಿಮಾದಲ್ಲಿ ತೆಗೆದಿರೋ ಕಾಲೇಜ್ ತರ ಇದೆ. ಅಂದ್ರೆ ರಾ ಒಂದು ನಾವೇನು ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ರಾ ಕಂಟೆಂಟ್ ಅಂತ ಇರ್ತೀವಿ, ಒಂದು ಬ್ಯಾಕ್ ಡ್ರಾಪ್ ನೋಡಿದ ತಕ್ಷಣ ಇದರಲ್ಲಿ ರಾ ಫೀಲ್ ಇದೆ ಅಂತ. ಆ ಕಾಲೇಜ್ ನೋಡ್ಬಿಟ್ಟಿಗೆ ನಂಗೆ ಒಂದು ರಾ ಫೀಲ್ ಅನಿಸಿ ಕೋಟೆ ಕಾಲೇಜ್ಗೆ ಹೋಗಿ ಸೇರ್ಕೊಂಡೆ. ಅಲ್ಲಿ ಕೋಟೆ ಕಾಲೇಜಲ್ಲಿ ಫಸ್ಟ್ ಆರ್ಟ್ಸ್. ಓಕೆ, ಕೋಟೆ ಕಾಲೇಜಲ್ಲಿ ಎಜುಕೇಷನ್ ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ಮಾಮೂಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಗೊತ್ತಲ್ಲ ನಿಮ್ಗೆ ನಾವು. ಸೊ ಅಲ್ಲಿ ಎಜುಕೇಷನ್ ಸ್ಟಾರ್ಟ್ ಆಯಿತು. ಎಜುಕೇಷನ್ಗಿಂತ ಜಾಸ್ತಿ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸೇ ಜಾಸ್ತಿ. ಸ್ಕೂಲಲ್ಲಿ ಹೇಗೆ ಏನೋ ಸ್ಪೋರ್ಟ್ಸಲ್ಲಿದ್ದೋ, ಡ್ಯಾನ್ಸಲ್ಲಿದ್ದು, ಅಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬ ಪ್ರಶಾಂತ್ ಅಂತಿದ್ದ. ಅವನು ನಾವು ಸೇರಿ ಒಂದು ಡ್ರಾಮಾ ಮಾಡಿದ್ದು, ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯುವುದು ಕಾಲೇಜಲ್ಲಿ. ಸನ್ನಿ ಮತ್ತು ಕುಲ್ದೀಪ್, ಗಿರೀಶ್, ಇನ್ನು ಸುಮಾರು ಜನ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಎಲ್ಲ ಒಂದು ನಾಟಕ ಮಾಡಿದ್ದು. ಎಸ್ ಮೂರ್ತಿ ಸಾಹೇಬರು ಅವಾಗ ನಮ್ಮ ಕಾಲೇಜ್ಗೆ ಗೆಸ್ಟಾಗಿ ಬಂದಿದ್ರು. ಬಂದು ನನ್ನನ್ನು, ಸನ್ನಿನ, ಪ್ರಶಾಂತನ ಎಲ್ಲರನ್ನು ಕರೆದು ಬನ್ನಿ ಅಭಿನಯ ತರಂಗಕ್ಕೆ ನೀವೇನೋ ಮಾಡ್ತೀರಾ ಅಂತೇಳಿ ಕರ್ಕೊಬಂದು ಅಭಿನಯ ತರಂಗದಲ್ಲಿ ಅವತ್ತಿನ ದಿವಸಕ್ಕೆ ನಮಗೆ ಫ್ರೀ ಸೀಟ್, ನೋ ಫೀಸ್ ಇಲ್ಲ, ನೀವು ಬನ್ನಿ ಕಲೀರಿ ಹೋಗಿ ಅಂತೇಳಿ. ಸೊ ಯಾವಾಗ ಅಲ್ಲಿ ತರಂಗ ಹೊರಟು ಅಲ್ಲಿಂದ ಬೀದಿ ನಾಟಕಗಳು ಸ್ಟಾರ್ಟ್ ಆಯಿತು. ಬೀದಿ ನಾಟಕಗಳು ಮಾಡ್ತಾ ಸಣ್ಣ ಪುಟ್ಟ ಸೀರಿಯಲ್ಗಳು ಸ್ಟಾರ್ಟ್ ಆಯಿತು. ಸುಮಾರು ಸೀರಿಯಲ್ಗಳು ಮಾಡಿದೆ. ಅದಾದ್ಮೇಲೆ ತಮಿಳ್ ಸೀರಿಯಲ್ ಮಾಡ್ತಾ ಹೇಳ್ಬೋದಾ? ಕನ್ಯಾದಾನ, ಪ್ರೀತಿ ಇಲ್ಲದ ಮೇಲೆ, ಹೂ ಮುಳ್ಳು, ಅಮೃತವಾಹಿನಿ, ಮಿಡ್ಲ್ ಕ್ಲಾಸು, ಸುಮಾರು ಸೀರಿಯಲ್ ಮಾಡಿದೆ. ಎಲ್ಲ ಬಂದು ಹೋಗೋ ಪಾತ್ರಗಳು ಇಲ್ಲ. ಅವಾಗಲೇ ನಮ್ಗೆ ಹೆಂಗಿತ್ತು ಅಂತಂದ್ರೆ, ನನಗಿನ್ನ ನೆನಪು, ಮನೆನಹಳ್ಳಿ ರಾಜು ಅಂತೇಳಿ ಒಬ್ರು ಮ್ಯಾನೇಜರ್ ಇದ್ರು, ಸಿನಿಮಾ ಸೀರಿಯಲ್ ಮ್ಯಾನೇಜರ್. ಕಲಾ ಗಂಗೋತ್ರಿ ಸರ್, ಮಂಜು ಸರ್ ಇದ್ರು. ಆಮೇಲೆ ಡೈರೆಕ್ಟರ್ ಯೇಸುದಾಸ್ ಅಂತೇಳಿ ಒಬ್ರು ಡೈರೆಕ್ಟರ್ ಇದ್ರು. ನಮಗೆ ಭಯ. ನಾವು ಕಾಲೇಜ್ನ ಮುಗಿಸ್ಕೊಂಡು ಇದಕ್ಕೆ ಹೋಗಿದ್ದು, ಫಿಲಮ್ ಇನ್ಸ್ಟಿಟ್ಯೂಟ್ ಕೋರ್ಸ್ ಮಾಡೋಣ ಅಂತೇಳಿ ಹೋದೋ. ಅಲ್ಲಿ ಕಂಪ್ಲೀಟ್ ಆಗಲಿಲ್ಲ, ನಾವು ಕಂಪ್ಲೀಟ್ ಮಾಡಲಿಲ್ಲ. ಅಲ್ಲಿಂದ ಹೊರಗಡೆ ಬಂದು ಅದಾದಮೇಲೆ ಪ್ರಯತ್ನಗಳು ಸ್ಟಾರ್ಟ್ ಆಯ್ತಲ್ಲ. ಏನು ಈ ಪ್ರಯತ್ನಗಳು ಸ್ಟಾರ್ಟ್ ಆಯಿತು. ಈ ಪ್ರಯತ್ನಗಳ ಜೊತೆಗೆ ಸೀರಿಯಲ್ಗಳೆಲ್ಲ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಮನೆನಹಳ್ಳಿ ರಾಜು ಅಂತೇಳಿ ಒಬ್ಬರು ಮ್ಯಾನೇಜರ್ ಸಿಗ್ತಾರೆ, ಭಾಳ ಆತ್ಮೀಯರು.
ಯಾವುದೇ ಸೀರಿಯಲ್ ಇದ್ರು ಫಸ್ಟ್ ನಮ್ಮನ್ನು ಕರೆಯೋವಂಥದ್ದೊಂದು ಅವ್ರು ಇಟ್ಕೊಂಡಿರ್ತಾರೆ. ಚೆನ್ನಾಗಿ ಕಾಣಿಸ್ತಾನೆ ಹುಡುಗ ಫ್ರೇಮಲ್ಲಿ ಅಂತೇಳಿ ಕರಿತಿರ್ತಾರೆ. ಅವಾಗಲೂ ಅವ್ರಿಗೂ ಅಷ್ಟೇ, ಅಣ್ಣ ತುಂಬ ಲೆಂತಿ ಪಾತ್ರಗಳು ಬೇಡ ಅಣ್ಣ, ಸಣ್ಣ ಸಣ್ಣದಿರಲಿ. ಅಂದರೆ ಸಿನಿಮಾ ಮಾಡಬೇಕು ಅನ್ನೋದು ತಲೆಯಲ್ಲಿ ಇರ್ತಲ್ಲ, ಸೀರಿಯಲಲ್ಲಿ ಫಿಕ್ಸ್ ಆಗಿಬಿಟ್ರೆ ಸಿನಿಮಾ ತೊಗೊತಾರೋ ಇಲ್ವೋ ಹೇಗೋ. ಅವಾಗೆಲ್ಲ ನಿಮಗೆ ಸೀರಿಯಲಲ್ಲಿ ಮಾಡ್ತಿದ್ದಾರೆ ಅಂದರೆ ಸಿನಿಮಾ ಒಪ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅವತ್ತಿನ ದಿವಸಕ್ಕೆ. ಸೀರಿಯಲ್ ನೋಡಿದ್ರೆ ಸಿನಿಮಾಗೆ ಅವಕಾಶ ಕಷ್ಟ ಆಗ್ತಿತ್ತು ಅವಾಗ. ಓಕೆ. ಸೊ ಯಾವಾಗ ಒಂದು 20 ವರ್ಷದಿಂದ? ಎಸ್. ಓಕೆ. 2007 ನಾನು ವರ್ಟ ಮಾಡಿದ್ದೀನಿ ಅಂತಾರೆ. ಅದಕ್ಕಿಂತ ಬಿಫೋರ್ ನನ್ನ 20 ಇಯರ್ಸ್ ಆಗಿದೆ ಆಲ್ಮೋಸ್ಟ್. ಎಸ್. ಅವಾಗ ಅದೊಂದು ತಲೆಯಲ್ಲಿತ್ತಲ್ಲ ನಮಗೆ, ಎಲ್ಲ ಸಣ್ಣ 2 ದಿವಸ 3 ದಿವಸ ಅಂತದ್ದು ಅಷ್ಟೇ ಪಾತ್ರಗಳನ್ನ ಮಾಡ್ತಿದ್ದು. ಅವ್ರು ಯಾವುದೇ ಇದ್ರೂ ಫೋನ್ ಮಾಡೋರು, ಕರೆಯೋರು. ಎಲ್ಲೋದ್ರು ಯೇಸುದಾಸ್ ಸರ್ ಇರ್ಬೋದು, ಗಂಗೋತ್ರಿ ಮಂಜಣ್ಣ ಸರ್ ಇರ್ಬೋದು, ಇವರೆಲ್ಲ ನಮಗೆ ಏನೋ ತೀಡಿದಾರೆ ಅವತ್ತಿನ ದಿವಸ ಕೂತ್ಕೊಂಡು ಎಲ್ಲರೂ. ಫ್ರೇಮಲ್ಲಿ ಚೆನ್ನಾಗಿ ಕಾಣಿಸ್ತೆ ಕಣೋ, ಇನ್ನೇನೋ ಬೇಕು ಕಣೋ ಅಂತೇಳಿ ಮೋಲ್ಡ್ ಮಾಡ್ಕೊಂಡು ಬಂದರು. ಸೊ ಆ ಸೀರಿಯಲ್ ಮಾಡ್ತಾನೆ ಒಂದು ಸಿನಿಮಾ ಮಾಡ್ದು, ಭಕ್ತ ಅಂತೇಳಿ. ದುನಿಯಾ ಬರೋ ಟೈಮಲ್ಲಿ ಅನೌನ್ಸ್ ಆದಂಥ ಸಿನಿಮಾ ಭಕ್ತ ಅಂತ. ಫಸ್ಟ್ ಟೈಮು 22 ದಿವಸ ಒಂದೇ ಲೆಂತ್ ಡೇಟ್ಸ್ ಬೇಕು ಅಂತ ಕೇಳ್ತಾರೆ ಡೈರೆಕ್ಟರ್ ಶ್ರೀರಾಮ್ ಅಂತೇಳಿ. ನಮಗೆ ಫುಲ್ ಖುಷಿ ಆಗ್ಬಿಡುತ್ತೆ. 22 ಡೇಸ್ ಒಂದೇ ಸ್ಟಿಚ್ ಡೇಟ್ ಕೇಳ್ತಿದ್ರು. ಅದು ಸಿನಿಮಾ ಏನು ಸಿನಿಮಾಗೆ ಫುಲ್ ಅಷ್ಟು ಲೆಂತಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಂಥದ್ದು ಅಂತೇಳಿ ಭಾಳ ಖುಷಿ. ಅಲ್ಲಿಗೆ ಹೋಗ್ತೀವಿ, ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮಂಡ್ಯ ಶೂಟಿಂಗು ಪೂರ್ತಿ 99% ಎಲ್ಲ ಮಂಡ್ಯನೇ ಶೂಟಿಂಗ್. ಸೊ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಸಿನಿಮಾದು. ಸೊ ನಿಮ್ಮ ಮೊದಲ ಸಿನಿಮಾ ಭಕ್ತ. ಎಸ್. ಭಕ್ತ ಸಿನಿಮಾ ಆಗುತ್ತೆ. ಭಕ್ತ ಸಿನಿಮಾ ಮುಗಿಸಿ ಅದು ಅಲ್ಲ, ಮೊದಲೇ ಸಿನಿಮಾ ಬಂದು ನಮ್ಮ ಬಸವ ಅಪ್ಪು ಸರ್ ಜೊತೆ ಒಂದು ಸಣ್ಣ ಪಾತ್ರ ಮಾಡ್ತೇನೆ, ಲೈಫ್ ಲವರ್ ಅಂತೇಳಿ. ಆ ಸಿನಿಮಾದಲ್ಲಿ ಒಂದು ಪಾತ್ರ ಬರುತ್ತೆ. ವೀರಶಂಕರ್ ಸರ್ ಡೈರೆಕ್ಟ್ರು. ಫೋನ್ ಬರುತ್ತೆ, ಫೋಟೋಸ್ಗಳನ್ನ ಕಳಿಸಿರ್ತೀನಿ. ಇಲ್ಲೇ ಹತ್ರದಲ್ಲಿ ಆಫೀಸ್ ಇರುತ್ತೆ, ಅಶ್ವಥ್ ನಗರದ ಹತ್ರ. ಹೋದರೆ ಎಲ್ಲರೂ ಆಫೀಸಲ್ಲಿ ನೈಫ್ ಲವರ್ ಬಂದರು ಅಂತಿರ್ತಾರೆ. ನನಗೆ ಏನಪ್ಪ ಇದು ನೈಫ್ ಲವರ್ ಅಂತಾರೆ, ಯಾವುದೋ ಕ್ಯಾರೆಕ್ಟರ್ ಫಿಕ್ಸ್ ಆಗ್ಬಿಟ್ಟಿರ್ಬೇಕು. ನನಗೆ ತೆಲುಗು ಡೈರೆಕ್ಟರ್ ಬರೆಯಲ್ಲ. ಫುಲ್ ಖುಷಿ. ನಮ್ಮ ಬಸವ ಮಾಡ್ತೀನಿ. ನಮ್ಮ ಬಸವ ಆದಮೇಲೆ ಇದನ್ನು ಮಾಡ್ತೀನಿ, ಯಾವುದು ಭಕ್ತ ಮಾಡ್ತೀನಿ. ಭಕ್ತ ಮಾಡ್ತಿದ್ದಂಗೆ ನಮಗೆ ಅರ್ಥ ಆಗುತ್ತೆ, ನಾವು ಏನಾದರೂ ಮಾಡಬೇಕು, ಹಿಂಗೆ ಅಂದ್ರೆ ಆಗಲ್ಲ. ಸೊ ಅಲ್ಲಿ ಶ್ರೀ ಪರಿಚಯ ಆಗ್ತಾನೆ. ಸೊ ಆ ಶ್ರೀ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ನಮ್ಮ ಡೈರೆಕ್ಟರ್ ವಟಶ್ರೀ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ಕೂಡ ನಮ್ಮ ಬಸವದಲ್ಲಿ ಅಲ್ಲಲ್ಲ, ಭಕ್ತದಲ್ಲಿ ಇಬ್ರು ಅಲ್ಲಿ ಕನೆಕ್ಟ್ ಆಗ್ತೀವಿ. ಸೊ ಅಲ್ಲಿಂದ ಬಂದರೆ ಇಬ್ರು ಹೊರಗಡೆ ಬರ್ತೀವಿ. ಇಬ್ರು ಹೊರಗಡೆ ಬಂದು ನೀನೇ ಡೈರೆಕ್ಟರ್, ನಾನೇ ಇರೋ ಸಿನಿಮಾ ಮಾಡೋಣ ನಡಿ ಅಂತೀವಿ. ಪ್ರೊಡ್ಯೂಸರ್ ಯಾರು ಅಂತಾನೆ ಗೊತ್ತಿಲ್ಲ, ಕೆಲಸ ಮಾಡೋಣ, ಪ್ರೊಡ್ಯೂಸರ್ ಹುಡ್ಕೋಣ ಅಂತೇಳಿ ಕೋಣಕುಂಟೆ ಕ್ರಾಸಲ್ಲಿ ರೂಮ್ ಹಾಕ್ತೀವಿ. ಸಿನಿಮಾ ರೂಮ್? ಹಾಂ, ಪ್ರೊಡ್ಯೂಸರೇ ಇಲ್ಲ. ಕೋಣಕುಂಟೆ ಕ್ರಾಸಲ್ಲಿ ರೂಮ್ ಹಾಕ್ತೀವಿ. ಕೋಣಕುಂಟೆ ಕ್ರಾಸಲ್ಲಿ ರೂಮ್ ಹಾಕಿ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡಿ ಡೈಲಾಗ್ಸ್ ಎಲ್ಲ ಮುಗಿಸಿ, ನಮ್ಮ ಫ್ರೆಂಡ್ ಒಬ್ಬರು ಶಿವು ಅಂತೇಳಿ BSNL ಕ್ವಾರ್ಟರ್ಸಲ್ಲಿ ಅವ್ರ ಮನೆ ಇರುತ್ತೆ. ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಆದರೆ ಅಲ್ಲಿಗೆ ಹೋಗೋದು, ಸ್ಕ್ರಿಪ್ಟ್ ವರ್ಕ್ ಎಲ್ಲ ಆದರೆ ಆಫೀಸಲ್ಲಿ. ಎಲ್ಲ ಬಂಚಿಂಗ್ ರೆಡಿ ಮಾಡಿಕೊಂಡು ಒಂದಷ್ಟು ಕಡೆ ಹಲ್ದಾಟ ಒದ್ದಾಟ. ತದಾದ ನಂತರ CR ಮನೋಹರ್ ಅವರ ಸರ್ಜಾಪುರದಲ್ಲಿ ನಾನು 2 ವರ್ಷ ಇರ್ತೀನಿ. ಸರ್ಜಾಪುರದಲ್ಲಿದ್ದಾಗ ಅವರು ನನಗೆ ಪರಿಚಯ ಆಗಿರ್ತಾರೆ. CR ಮನೋಹರ್ ನನ್ನ ಫ್ರೆಂಡ್ ಒಬ್ರು ದೇವರಾಜ್ ಅಂತ, ಮತ್ತೆ ವೆಂಕಿ ಅಂತೇಳಿ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ. ಅವ್ರ ಮೂಲಕ ದೇವರಾಜ್ ಅಣ್ಣ ಪರಿಚಯ ಆಗ್ತಾರೆ. ದೇವರಾಜ್ ಅಣ್ಣನ ಮೂಲಕ ಅಣ್ಣ ಪರಿಚಯ ಆಗ್ತಾರೆ. ಸೀದಾ ಅಲ್ಲಿ ಹೋಗಿ ಕುತ್ಕೊಂಡು ಅಣ್ಣ ಹಿಂಗೆ ಮಾಡಿದ್ದೀವಿ, ಇದು ಕತೆ, ಇದಾದ್ಮೇಲೆ ಸಾಂಗ್ ಬರುತ್ತೆ, ಇದು ಹಿಂಗಿದೆ, ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ, ಇದು ನಮ್ಮ ಕನಸು ಅಂತ ಅವ್ರ ಮುಂದೆ ಕುತ್ಕೊಂಡು ಹೇಳ್ತೀವಿ. ಎಲ್ಲ ಕೇಳಿ ಅವ್ರಿಗೆ ಎಸ್ ಅಂತ ಮನ್ಸಿಗೆ ಸಮಾಧಾನ ಆದಮೇಲೆ ನನ್ನ ಮನೆ ಅಡ್ರೆಸ್ ಗೊತ್ತಿಲ್ಲ, ಡೈರೆಕ್ಟರ್ ಮನೆ ಅಡ್ರೆಸ್ ಗೊತ್ತಿಲ್ಲ, 5 ಲಕ್ಷ ಕ್ಯಾಶ್ ತೆಗೆದು ಮುಂದೆ ಹಿಂಗೆ ಇಡ್ತಾರೆ ಟೇಬಲ್ ಮೇಲೆ. 5 ಲಕ್ಷ ಕ್ಯಾಶ್ ಹಿಂಗೆ ಇಡ್ತಾರೆ ಟೇಬಲ್ ಮೇಲೆ. ನಮ್ಗೆ ಏನು ಮಾಡಬೇಕು ಗೊತ್ತಿಲ್ಲ. ಇವರು ಸುಮ್ಮನೆ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ದುಡ್ಡು ಇಡ್ತಾವ್ರ, ತಗೊಬಿಡ್ತಾರೆ, ಇವರು ತಗೊಂಡು ಹೋಗ್ಬಿಡ್ತಾರ ಅಂತ ಗೊತ್ತಿಲ್ಲ. ಇಲ್ಲ ಏನು ಯಾರು ಸಪೋರ್ಟ್ ಇಲ್ದಿರ ನೀವು ಇಷ್ಟೆಲ್ಲ ವರ್ಕ್ ಮಾಡ್ಕೊ ಬಂದಿದ್ದೀರಾ, ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನೀವೇನೋ ಮಾಡ್ತೀರಾ, ಮಾಡಿ ಸಿನಿಮಾ ಮಾಡೋಣ ಅಂತಾರೆ. CR ಮನೋಹರ್ ಅವರು. ಅಲ್ಲಿಂದ ಬಂದರೆ ನಮ್ಮದೊಂದು ಟೀಮ್ ಇರುತ್ತೆ, ಒಂದು 5 ಜನದ್ದು. ನಾನು, ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಡ್ಯಾನ್ಸ್ ಮಾಸ್ಟ್ರು ಆನಂದು, ನಮ್ಮ ಡೈಲಾಗ್ಸ್ ರೈಟ್ರು ಅನಿಲು, ಎಲ್ಲರೂ ಮನೆಗೆ ಹೋಗಿ ಫಸ್ಟ್ ಆ ದುಡ್ಡಲ್ಲಿ ತೊಗೊಬಂದು ಎಲ್ಲರ ಮನೆಗೂ 1,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಡ್ತೀವಿ. ಅಲ್ಲಿವ್ರು ಯಾರು 1 ಪೈಸಾ ಕಾಸು ನೋಡಿಲ್ಲ? ಇಲ್ಲ, ಎಲ್ಲರ ಮನೆಗೂ ಹೋಗಿ 1,000 ಅಡ್ವಾನ್ಸ್ ಕೊಟ್ಟು ಅಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಗಾಯತ್ರಿ ನಗರ ರೂಮ್ ಹಾಕ್ತೀವಿ. ಮಲ್ಲೇಶ್ವರಂ ಹತ್ರ ಗಾಯತ್ರಿ ನಗರ ಇದೆಲ್ಲ, ರಾಮ ಮಂದಿರ ಹತ್ರ ರೂಮ್ ಮಾಡ್ತೀವಿ. ರೂಮ್ ಮಾಡಿ ಹೊರಟ ಮುಗಿಸಿ ಸಿನಿಮಾನ ಹೊರಗೆ ತರ್ತೀವಿ. ನಾನು ಕಾಣ್ ಕೊಡ್ಬೇಕಾಗಿರೋ ಪ್ರೀತಿ ನನ್ನ ಒಳಗೆ ಮುಚ್ಚೋಗುತ್ತಲ್ಲ ಅಂತ